ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಹಾಗೆ ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತೇಳಿ ಮಂಗಳವಾರ ಬಂದಿದ್ದು ತುಂಬ ರಶ್ ಇತ್ತು. ಮತ್ತು ಕ್ಯೂವೆಲ್ಲ ನಿಂತ್ಕೊಂಡು ಹೋಗಿ ತಡೆ ಹೊಡ್ಸ್ಕೊಂಡು ಬಂದ್ವಿ. ಹಾಗೆ ಇವತ್ತು ಮಂಗಳವಾರ ಇರೋದ್ರಿಂದ ದೇವಿಗೆ ನೀರು ಹಾಕ್ತಿರ್ತಾರೆ. ಹೆಚ್ಚು ಕಮ್ಮಿ 12 ಗಂಟೆ 1 ಗಂಟೆವರೆಗೂ ಹಾಕಿರ್ತಾರೆ. ಆಮೇಲೆ ಅಲಂಕಾರ ಮಾಡೋದು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ಹಾಗೆ ಪ್ರಸಾದನ ಎಲ್ಲ ತಗೊಂಡು ಬೇಡ ಕಾರಲ್ಲಿ ಕೂತ್ಕೊಂಡಿರ್ತೀನಿ. ಪ್ರಸಾದ ಅದೇ ಏನು ತಿಂತೀನಿ ಅಂತ ಕೇಳಿದ್ದು. ದೇವ್ರು ಕೊಟ್ರು. ಎಂತಕ್ಕೆ ದೇವ್ರು ಕೊಟ್ರು? ಈಗ ಮಾಡ್ಕೊಂಡು ನೀರು ಕುಡಿಯೋಕ್ಕೂ ಬರೋಲ್ಲ. ದೊಡ್ಡ ವೇಸ್ಟ್ ಬಾಡಿ ನೀನಂತೂ. ಹೇಳ್ಕೋಗಲಿ. ಚೆನ್ನಾಗಿ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಚೆನ್ನಾಗಿ ದರ್ಶನ ಆಗಿದೆ. ದರ್ಶನ ಮಾಡಿ ಮನೆಗೆ ಹೊರಟಿದ್ದೀವಿ ನಾವು. ಮನೆಗಲ್ಲ, ಇವಾಗ ಗಾಂಧಿ ಬಜಾರ್ಗೆ ಊಟ ಮಾಡೋದು. ಊಟ ಬೇಡವಾ? ಊಟನಾ? ಹಾಂ, ಮನೇಲೆ ಇದೆ. ಉಪ್ಸಾರು ಮಾಡಿದ್ದೀವಿ. ಬನ್ನಿ ಉಪ್ಸಾರು ತಿನ್ನೋಣ. ಉಪ್ಸಾರು ತಿಂದು ಯಾರು ಉಪ್ಸಾರು ತಿಂತಾರೆ ಈಗ? ಯಾರು ಉಪ್ಸಾರು ತಿಂತಾರೆ ಅಂತ ಈಗ? ಉಪ್ಸಾರೇ ತಿನ್ನೋದು. ಅನ್ನ ಎಲ್ಲ ತಿನ್ನಲ್ಲ. ಮನೆಗೆ ಹೋಗಿ ಉಪ್ಸಾರಾಗಿದೆ. ಬಿಸಿ ಬಿಸಿ ಅನ್ನ ಇದ್ದರೆ ಅನ್ನ ಆಗುತ್ತೆ. ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು ಅಷ್ಟೇ. ಆಡಿ ಪರವಾಗಿಲ್ಲ, ಬರುತ್ತೆ. 200 ರೂಪಾಯಿ ಮಾಡ್ತಾ ಇರೋದು. ನಿಮಗೆ 20 ರೂಪಾಯಿ ಕಮ್ಮಿ, 180 ಹೇಳಿರೋದು. 170 ಮಾಡಿ ಹೋಗಲಿಲ್ಲ. ಈಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸೊ ಕೂತಿದ್ದೀವಿ. ಈಗ ಒಂಚೂರು ಅನ್ನಕ್ಕೆ ಇಟ್ಬಿಟ್ಟು ಉಪ್ಸಾರಿದೆ. ಸೊ ಅನ್ನಕ್ಕೆ ಇಟ್ಬಿಟ್ಟು ಇವಾಗ ಏನು ಮಾಡ್ತಿದ್ಯಾ? ಏನಿಲ್ಲಪ್ಪ, ಸಾಂಬಾರು ಒಂಚೂರು ಬಿಸಿ ಇಟ್ಟಿದ್ದೀನಿ. ಹಾಗಲಕಾಯಿ ಗೊಜ್ಜು ಮಾಡಿದ್ದೆ, ಸ್ವಲ್ಪ ಬಿಸಿ ಇಟ್ಟಿದ್ದೀನಿ. ಆಮೇಲೆ ಈಗ ಅನ್ನಕ್ಕೆ ಇಡಬೇಕು. ಈಗ ಇಟ್ಬಿಡಬೇಕು. ಇಡು ಬನ್ನಿ ನಾನು ಏನು ಮಾಡಿದ್ದಾರೆ ಅಂತ. ಆಗ್ಲಕಾಯಿ ಗೊಜ್ಜು ನಾನು ತಿನ್ನಲ್ವಿ. ಆಗ್ಲಕಾಯಿ ಬಾಯ್. ಸೊ ಈಗ ಟಯರ್ಡ್ ಆಗ್ಬಿಟ್ಟಿದ್ವಿ. ಆಗ್ಬಿಟ್ಟು ಹಿಂಗೆ ಇಟ್ಬಿಟ್ಟಿದ್ವಿ. ಮೊಕ್ಕ ಎಲ್ಲ ಆಗ್ಬಿಟ್ಟಿದೆ. ನಮ್ಮಂತೂ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ವಾಕ್ ಕಂಟಿನ್ಯೂ ಮಾಡ್ತೇನೆ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನಾನೀಗ ಅಲ್ಲಿ ದೇವಸ್ಥಾನದಲ್ಲಿ ಒಂದು ವೀಡಿಯೋ ಹಾಕಿದ್ನಲ್ಲ, ಇದು ಬುದ್ಧ ತೊಗೊತಿದ್ದು ಟಾಯ್ನು. ಅದನ್ನು ಅನ್ನ ಓಪನ್ ಮಾಡಿಬಿಟ್ಟು ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡಬೇಕು. ಸೊ ಅದೇ ಈ ಬಾಕ್ಸ್ ಎಷ್ಟು ಕೊರಿಯನ್ ಲ್ಯಾಂಗ್ವೇಜ್ ಅನ್ಕೊತೀನಿ. ಇದು ಎಷ್ಟು ಚೆನ್ನಾಗಿದೆ ಅದು. ಸೊ ಬನ್ನಿ ಈಗ ಅನ್ನ ಓಪನ್ ಮಾಡೋಣ. ಇದು ಗೊತ್ತಾ ಎಷ್ಟು ಚೆನ್ನಾಗಿದೆ ಇದು. ಒಂದೊಂದು ಬುದ್ಧಗೂ ಒಂದೊಂದು ಕವರ್ ಹಾಕ್ಕೊಟ್ಟಿದ್ದಾರೆ ಇವರು. ಯಾಕೆ ಅಂತ ಗೊತ್ತಿಲ್ಲ. ವಿಧಾನ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಇದು 4 ಬುದ್ಧಗೆ 170. ನೆಕ್ಸ್ಟ್ ಲಾಸ್ಟ್ ಒಂದು ಚೆನ್ನಾಗಿದೆ. ಸೊ ಟೋಟಲ್ 4 ಬದನೆಕಾಯಿನಲ್ಲಿ ಎತ್ತಿಡೋದು ಅಂತ ಗೊತ್ತಿಲ್ಲ. ಎಲ್ಲರೂ ಈಗಿನ ಕಾಲಲ್ಲೆಲ್ಲ ಎತ್ತಿಡ್ಬೇಕು ಈಗ ಇದನ್ನ. ಬನ್ನಿ ಮಾಡೋಣ. ಚೆನ್ನಾಗಿದೆ. 4ಗೆ 180 170. ಎಷ್ಟು ಚೆನ್ನಾಗಿದೆ. ಮಾತು ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಕೇಳಿಸ್ಕೋಬಾರ್ದು.
ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು. ಇದನ್ನ ಎತ್ತಿಡ್ಬೇಕು. ಎಲ್ಲೆತ್ತಿಡೋದು ಮಮ್ಮಿ? ಕೊಡು, ಇನ್ನೊಂದು ಕೊಡು, ಕೊಡು. ಸರಿ ಆಯ್ತು, ಕೊಡು. ನಾನು ಹಿಂಗೆ ಹೊಸ ತಂದ್ಕೊಡ್ತೀನಿ, ಕೊಡು. ಏ ಕೊಡು, ಮದು ತಂದ್ಕೊಡ್ತೀನಿ. ಈ ಕೈ ಕೊಡು. ಈಗಿಲ್ ಪ್ಲೇಸ್ಮೆಂಟ್ ಇನ್ನೂ ಒಂದು ಬೇಕು. ಇದೆಯಾ ಮಮ್ಮಿ? ಕೊಡಮ್ಮ ಫೋನ್ ಹೇಳು ಏನು ಮಾಡ್ತಿದ್ಯಾ ಅಂತ ಹೇಳು. ನಿದ್ದೆ ಮಾಡ್ತಿದ್ಯಾ? ಅಷ್ಟೇ, ಅದು ಬ್ಯಾಕ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ. ಹಾಗೆ ನೀವು ಯಾವತ್ತಾದರೂ ಮಂಗಳವಾರದ್ದು ಹೋಗಬೇಕು ಅಂದರೆ ಸ್ವಲ್ಪ ಬೇಗನೆ ಹೋಗಿ, ತುಂಬ ರಶ್ ಇರುತ್ತೆ. ಸೊ ಇಷ್ಟೇ ಇವತ್ತು ವಿಡಿಯೋ ಅಂತಲೇ ಹೇಳ್ಬೋದು. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಹೀಗೆ ಒಳ್ಳೊಳ್ಳೆ ಕಂಟೆಂಟು ಮತ್ತು ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಂಡಿಕಾಳಮ್ಮ ಒಳ್ಳೇದು ಮಾಡಲಿ. ನೀವು ಕೂಡ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಬೆಂಗಳೂರಲ್ಲಿರುವಂಥ ಎಲ್ಲರೂ ಜನಗಳಿಗೂ ಗೊತ್ತಿರುತ್ತೆ. ಸೊ ಬಂಡಿಕಾಳಮ್ಮನ